ಹಾಯ್! ಈ ಥರ ಒಣ ಕೊಬ್ಬರಿ ಕಡಲೆಕಾಳು ಸಾಂಬಾರನ್ನ ಯಾವತ್ತಾದರೂ ಟ್ರೈ ಮಾಡಿದ್ರಾ? ಮಾಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆ ಅಷ್ಟೇ ಅಲ್ಲ, ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕುಕ್ಕರಲ್ಲಿ 8 ಅವರ್ ನೆನೆಸಿಟ್ಕೊಂಡಿರುವಂಥ ಬ್ಲ್ಯಾಕ್ ಕಡಲೆಕಾಳು, 2 ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊನ ಹಾಕಿ ಬೇಕಿರುವಷ್ಟು ನೀರನ್ನು ಸೇರಿಸಿ ಒಂದು ವಿಷಲ್ ಹಾಕಿಸ್ಕೋಬೇಕು. ನಂತರ ಒಂದು ಫ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಇಂಚ್ ಶುಂಠಿ, 4-5 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಈರುಳ್ಳಿನೂ ಸಹ ಉದ್ದುದ್ದವಾಗಿ ಕಟ್ ಮಾಡಿ ಹಾಕೊಂಡು ಈರುಳ್ಳಿ ಕಲರ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದ ತಕ್ಷಣ 2 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ಗಿಂತ ಕಡಿಮೆ ಸೋಂಪು ಇವಿಷ್ಟನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಅರ್ಧ ಕಪ್ ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಮಾರ್ಕೆಟಿಂದ ತಂದಿರುವಂಥದ್ದು. ನೀವು ಮನೆಯಲ್ಲೇ ಇರುವಂಥ ಒಣ ಕೊಬ್ಬರಿನ ತುರಿದು ಕೂಡ ಹಾಕೋಬಹುದು. ಒಣ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ಒಣ ಕೊಬ್ಬರಿನ ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ 1/4 ಸ್ಪೂನ್ ಅರಿಶಿಣ, 1 ಸ್ಪೂನ್ ಗರಂ ಮಸಾಲಾನ ಸೇರಿಸಿ 1 ಸೆಕೆಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋಬೇಕು. ನಂತರ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಖಾರಕ್ಕೆ ತಕ್ಕಾಗೆ ಅಚ್ಚಕಾರದ ಪುಡಿ ಹಾಗೆ ಅರ್ಧ ಟೊಮೆಟೊ, ಬೇಕಿರುವಷ್ಟು ನೀರನ್ನು ಸಹ ಸೇರಿಸಿ ಸ್ಮೂತ್ ಆಗಿ ರುಬ್ಕೊಂಡು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಕಿರುವಷ್ಟು ನೀರನ್ನು ಕೂಡ ಸೇರಿಸಿ 7-8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದಂಥ ಒಣ ಕೊಬ್ಬರಿ ಕಡಲೆ ಸಾರು ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬೈ ಬಾಯ್.